ಕೇಂದ್ರದ ವಿರುದ್ಧ ಇಡಿ ಅಸ್ತ್ರ. ಬಿಜೆಪಿಗೆ ಸಿದ್ದು ಟೀಮ್ ಗುದ್ದು. ನಾಯಕರ ಆ ಮಾತಿನ ಮರ್ಮ ಏನು? ಇದುವೇ ಚದುರಂಗದ ಮೊದಲ ಸುದ್ದಿ. ಇಡಿಗೆ ಇಟಿ. ಇದುವರೆಗೆ ಇಡಿಯ ಇಟಿ ಯಾವ ಸ್ವರೂಪದಲ್ಲಿ ರಾಜಕಾರಣಿಗಳನ್ನ, ರಾಜ್ಯ ನಾಯಕರುಗಳನ್ನ, ಬೇರೆ ಬೇರೆ ಪಕ್ಷಗಳ ಮುಖಂಡರನ್ನ ಚುಚ್ಚುತ್ತಾ ಇತ್ತು, ಇರಿತಾ ಇತ್ತು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ವಿ. ಆದರೆ ಈಗ ಇಡಿಗೆ ಇಟಿ ಪ್ರಯೋಗವನ್ನ ಮಾಡಿದೆ ಕಾಂಗ್ರೆಸ್. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಫೈಟ್ ಈಗ ಮತ್ತೊಂದು ಹಂತದಲ್ಲಿ ಶುರುವಾಗಿದೆ. ಬಹುತೇಕ ಇದರ ಹೋಲಿಕೆಯನ್ನು ನಾವು ದೆಹಲಿಯ ಸರ್ಕಾರದ ಜೊತೆಗೆ ಮಾಡಬಹುದೇನೋ. ದೆಹಲಿ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಹೇಗೆ ಇಡಿ ವಿಚಾರದಲ್ಲಿ, ಸಿಬಿಐ ವಿಚಾರದಲ್ಲಿ ಹೋರಾಟಗಳು ನಡೆದವು, ಅದೇ ಸ್ವರೂಪದಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಇಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಡಿ ವಿರುದ್ಧ ಒಂದು ಹೋರಾಟವನ್ನು ನಡೆಸಿದೆ. ಮತ್ತೊಂದು ಸಂಘರ್ಷವೂ ಕೂಡ ಈಗ ಏರ್ಪಟ್ಟಿದೆ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರವೇ ಈಗ ಟಾರ್ಗೆಟ್ ಆಗಿರುವಂಥದ್ದು ಕಾಂಗ್ರೆಸ್ನ ಪಾಲಿಗೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ನವರು ಧರಣಿಯನ್ನು ನಡೆಸಿದ್ದಾರೆ. ವಿಚಾರಣೆಯ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನ ಹೇಳೋದಕ್ಕಾಗಿ ಒತ್ತಡವನ್ನ ಹೇರ್ತಾ ಇದ್ದಾರಂತೆ ಇಡಿ ಅಧಿಕಾರಿಗಳು. ನೀವು ಯಾರಿಗೆ ಈ ದುಡ್ಡು ಕೊಟ್ಟಿದ್ದೀರಿ, ಯಾರ ಕಾರಣಕ್ಕಾಗಿ ದುಡ್ಡು ಹಂಚಿಕೆ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳಬೇಕು ಅನ್ನೋ ಒತ್ತಡವನ್ನು ಹೇರ್ತಾ ಇದ್ದಾರಂತೆ. ಇಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿ ಕಲ್ಲೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ. ಇಡಿ ಅಧಿಕಾರಿಗಳ ದುರ್ಬಳಕೆಗೆ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಇವತ್ತು ದೊಡ್ಡ ಹೋರಾಟವನ್ನು ನಡೆಸಿದ್ರು. ಸಚಿವರುಗಳು, ಶಾಸಕರುಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತಿದ್ರು. ಅವರ ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕುಳಿತಿದ್ರು. ಇಬ್ರು ಜೊತೆಯಾಗಿ ಕುಳಿತು ಈ ಒಂದು ಹೋರಾಟವನ್ನ ನಡೆಸಿದ್ದಾರೆ. ಸರ್ಕಾರಗಳನ್ನ ನಡೆಸುವಂತವರೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ಇದೀವಿ ಅನ್ನೋದನ್ನ ಬಿಂಬಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸರ್ಕಾರ ನಡೆಸ್ತಾ ಇರುವಂತವರೇ ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ, ಧರಣಿಯ ಹಾದಿಯನ್ನು ಹಿಡಿದಿದ್ದಾರೆ. ಗಾಂಧಿ ಪ್ರತಿಮೆಯನ್ನೇ ಇದಕ್ಕೆ ವೇದಿಕೆಯನ್ನಾಕಿ ಬಳಕೆ ಮಾಡಿಕೊಂಡು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿನೇ ಈ ಒಂದು ಪ್ರತಿಭಟನೆಯನ್ನ ಕಾಂಗ್ರೆಸ್ನವರು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಶಾಸಕರುಗಳು, ಸಚಿವರುಗಳು ಕೂಡ ಭಾಗಿಯಾಗಿರುವಂಥದ್ದು ವಿಶೇಷ. ಮತ್ತು ಈ ಒಂದು ಹೋರಾಟದ ಮೂಲಕವಾಗಿ ಇಡಿಯ ವಿರುದ್ಧ ಮತ್ತು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ, ಇಡಿ ಏನು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಂದ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಂಧಿಸಿ ಅಧಿಕಾರ ದುರುಪಯೋಗ ಇಡಿ ಅಧಿಕಾರಿಗಳಿಗೆ. ಇಲ್ಲಿ ಒಂದು ಕಡೆಯಲ್ಲಿ ಹೋರಾಟವನ್ನು ನಡೆಸಿದ್ರು, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಇಡಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆಯೇ ಇಡಿಯ ವಿರುದ್ಧ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅವರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ, ನನ್ನ ಹೆಸರು ಹೇಳು ಅಂತ. ಬಿಕಾಸ್ ದೇ ವಾಂಟೆಡ್ ಟು ಇಂಪ್ಲಿಕೇಟ್ ಮೈ ನೇಮ್ ಇಲೀಗಲಿ ಇನ್ ದಿ ಕೇಸ್. ಸೊ ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು, ಅವರ ಇಮೇಜ್ ಅನ್ನ, ಮುಖ್ಯಮಂತ್ರಿಗಳ ಇಮೇಜ್ ಅನ್ನ ಟಾರ್ನಿಶ್ ಮಾಡಬೇಕು, ಸರ್ಕಾರದ ಇಮೇಜ್ ಅನ್ನ ಟಾರ್ನಿಶ್ ಮಾಡಬೇಕು. ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ನಡೆ ಇದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವಾ? ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ನಾವು ನಮ್ಮ ಪಕ್ಷ ಇದನ್ನ ಪ್ರತಿಭಟಿಸುತ್ತದೆ. ನಮಗೆ ಎದುರಿಸಬೇಕು, ಹೆಸರುಗೊಳಿಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಬೇಕು.
ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ, ಈ ಕಲ್ಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ಇನ್ನು ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವನಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು, ಕಂಪ್ಲೇಂಟ್ ಕೊಟ್ಟದ್ದು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಮಿಟ್ಟಲ್ ಅನ್ನೋ ಇಡಿ ಆಫೀಸರು ಬಿ ಕಲ್ಲೇಶ್ ಅವ್ರಿಗೆ ಹೇಳ್ತಾರೆ, ನೀನ್ CM ಹೆಸರು ಹೇಳಬೇಕು, CM ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು, ನಮಗ್ ಬರ್ಕೊಡ್ಬೇಕು, ನೀನು ಬರ್ಕೊಡ್ಲಿಲ್ಲ ಅಂದ್ರೆ ನಿನಗೆ 2 ವರ್ಷ ಬೇಲ್ ಸಿಗದಂಗ್ ಮಾಡ್ತೀವಿ, ನಿನಗೆ 7 ವರ್ಷ ಶಿಕ್ಷೆ ಆಗಂಗ್ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇಡಿ ಅಫಿಷಿಯಲ್ಲು ಕಲ್ಲೇಶ್ ಅವ್ರಿಗೆ ಥ್ರೆಟ್ ಅನ್ನು ಹಾಕ್ತಾರೆ. ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ FIR ಮಾಡ್ತಾರೆ. ಇದು FIR ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ನಾನು ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ. ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ? ಒಬ್ಬ ಅಹಿಂದ ನಾಯಕ 15 ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲೀನ್ ಸ್ಲೇಟ್, ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಡಿಕ್ಷನರಿಯಲ್ಲೂ ಇಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿಜೆಪಿಯವರು ಟ್ರೈ ಮಾಡ್ತಿದ್ದಾರೆ. ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ, ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡಕ್ ನೀವು ಯಾರೂ ರೆಡಿ ಇಲ್ಲ. ವೈಯಕ್ತಿಕ ತೇಜೋವಧೆಗೆ ಇಳಿತೀರಾ, ಈ ತರ ಹೆಸರಿಗೆ ಕಳಂಕ ತರಕ್ ಪ್ರಯತ್ನ ಪಡ್ತೀರಾ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಮತ್ತು JDS ನಾಯಕರು ಕಾಂಗ್ರೆಸ್ನ ಪ್ರತಿಭಟನೆಯನ್ನ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿಯವರ ವಿರುದ್ಧ, ಉಪಮುಖ್ಯಮಂತ್ರಿ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಣವನ್ನ ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಅವರು ಸಿಗಾಕೊಳ್ಳುವಂತ ಸಂದರ್ಭ ಬಂದಿದೆ. ಇವೆಲ್ಲವೂ ಎಲ್ಲ ಒಂದ್ ಕಡೆ ಕಾನೂನು ಕ್ರಮ ಜರುಗುವಂತ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ, ಈ ಪ್ರಯತ್ನಗಳನ್ನ ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು, ಅಧಿಕಾರದಲ್ಲಿರುವಂತವರು ಇಂಥ ಪ್ರತಿಭಟನೆಯನ್ನು ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ, ಮೂಢ ಹಗರಣ ಮಾಡಿ ಅಂತ ಇಡಿ ಹೇಳಿತ್ತ ನಿಮಗೆ? ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕಾಗಿರುವಂಥ ಅನುದಾನವನ್ನ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಇಡಿ ಹೇಳಿತ್ತ ನಿಮಗೆ? ನಿಮಗೆ ಒಬ್ಬ ಈಗಾಗಲೇ SC/ST ಹಣ ತಿಂದು ಕುಖ್ಯಾತಿಗೆ ಒಳಗಾಗಿರುವ ಕಲ್ಲೇಶ್ ಮಾತಿನ ಮೇಲೆ ನಂಬಿಕೆ ಇದೆ. ಪ್ರಾಮಾಣಿಕ ಅಧಿಕಾರಿ ಡೆತ್ ನೋಟ್ನಲ್ಲಿ ನಾಗೇಂದ್ರ ಅವರ ಮೌಖಿಕ ಸೂಚನೆ ಮೇರೆಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ FIR ಹಾಕಿಲ್ವಲ್ಲ ನೀವು? ನಾಚಿಕೆ ಆಗಲ್ಲ ನಿಮಗೆ? ಇವರು ಅದನ್ನು ದಾರಿ ತಪ್ಪಿಸೋ ನಿಟ್ಟಿನಲ್ಲಿ ಇವತ್ತು ಏನು ಇಡಿ ವಿರುದ್ಧ ಮಂತ್ರಿಗಳೇ ಎದ್ದಿರ್ತಕ್ಕಂಥದ್ದು. ಯಾಕೆಂದರೆ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇಡಿ ಏನು ಯಾರು BJPಯವರೋ ಮತ್ತೊಂದು ಪಕ್ಷದವರು ಕರೆಸಿದ್ದಲ್ಲ. ಇವರೇನು 3 ಕೋಟಿಗಿನ್ನ ಹೆಚ್ಚಿನ ಹಗರಣ ಆದಂಥ ಸಂದರ್ಭದಲ್ಲಿ ಇಡಿ ತಾನಾಗೇ ಅದು ಇಂಟರ್ಫಿಯರ್ ಆಗ್ತಕ್ಕಂಥ ಅವಕಾಶ ಇರೋದ್ರಿಂದ ಖಂಡಿತ ಅವ್ರು ಬಂದು ಇವತ್ತು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಇಡಿನಲ್ಲಿ ಇವರು ಯಾವ್ಯಾವ ಕೇಸಲ್ಲಿ ಯಾವ್ಯಾವ ಥರ ತಾರತಮ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ತಪ್ಪು ಮಾಡದೇ ಇದ್ರೆ ಇವ್ರು ಯಾಕೆ ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳ್ತಾರೆ? ಬಹುಶಃ ಇದರಲ್ಲಿ ಇದೇನಕ್ಕೆ ಗೊತ್ತಾಗ್ತದೆ, ತಪ್ಪನ್ನ ಮುಚ್ಕೊಳ್ಳೋಕೆ ಸಲುವಾಗಿ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸತ್ಯತೆ ಹೊರ ಬರಬೇಕಾದ್ರೆ ಕಾನೂನು ಪ್ರಕಾರ ಯಾವ ಇಲಾಖೆಗಳು, ಆ ಇಡಿ ಅಂತಕ್ಕಂಥದ್ದು ಅದೇ ಒಂದು ಸಪರೇಟ್ ಇಲಾಖೆ, ಇದಕ್ಕೂ ಬಿಜೆಪಿಗೂ ಅದಕ್ಕೂ ಸಂಬಂಧ ಇಲ್ಲ. ಇಷ್ಟಕ್ಕೂ ಇಡಿ ಅಧಿಕಾರಿಗಳ ವಿರುದ್ಧ ಇಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಯಾರ ವಿರುದ್ಧ ಯಾವ ಸ್ವರೂಪದಲ್ಲಿ ಪ್ರಕರಣ ದಾಖಲಾಗಿಸಿದೆ ಅನ್ನುವಂತಹ ಒಂದು ವಿವರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಬೋರ್ಡ್ನ ಹಿಂದಿನ MD ಆಗಿದ್ದಂತಹ ಕಲ್ಲೇಶ್ ದೂರನ್ನು ಕೊಟ್ಟಿರುವಂಥದ್ದು. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಅನ್ನುವಂತಹ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. CM ಸಿದ್ದರಾಮಯ್ಯ ಹಾಗೂ ಹಿಂದೆ ಸಚಿವರಾಗಿದ್ದಂತಹ ನಾಗೇಂದ್ರ ಹೆಸರನ್ನು ಉಲ್ಲೇಖ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಕಲ್ಲೇಶ್ ಮೇಲೆ ಹೇರಿದ್ದಾರಂತೆ. ಇಬ್ಬರ ಹೆಸರನ್ನ ಬರೆದು ಸಹಿ ಹಾಕುವಂತೆಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಈ ಒಂದು FIR-ನಲ್ಲಿ ದಾಖಲಿಸಲಾಗಿರುವಂಥದ್ದು. FIR-ನ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಏನೇನು ಇದೆ ಇದರಲ್ಲಿರುವಂತಹ ಮಾಹಿತಿ ಅನ್ನೋದನ್ನು ನೋಡ್ತಾ ಹೋದ್ರೆ, ಈಗಾಗಲೇ ಭಾರತೀಯ ಸುರಕ್ಷಾ ಸಂಹಿತೆಯ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಲಾಗಿರುವಂಥದ್ದು.
ಇಡಿ ವಿರುದ್ಧ FIR ದಾಖಲಿಸಲಾಗಿದೆ. ಹಣ ವರ್ಗಾವಣೆ ವಿಚಾರಣೆಯ ವೇಳೆ 17 ಪ್ರಶ್ನೆಗಳನ್ನ ಕೇಳಲಾಗಿತ್ತಂತೆ. ಹಣದ ವರ್ಗಾವಣೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲಿಸಿಕೊಂಡು ಸಹಿ ಹಾಕುವುದಕ್ಕೂ ಕೂಡ ಒತ್ತಡವನ್ನ ಹೇರಲಾಗಿತ್ತು ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ಒತ್ತಾಯ ಪೂರ್ವಕವಾಗಿ ಸಹಿ ಹಾಕುವಂತೆ ಕೂಡ ಒತ್ತಡವನ್ನ ಹೇರಿದ್ದಾರಂತೆ. ಇಲ್ಲಿ ಆಲ್ರೆಡಿ ಇವರು ಒತ್ತಾಯಪೂರ್ವಕವಾಗಿ ಸಹಿ ಹಾಕಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಹೇರಿದ್ದಾರೆ. ನಾಗೇಂದ್ರ ಮತ್ತು CM ಒತ್ತಡ ಇತ್ತು ಅನ್ನುವಂತಹ ಒತ್ತಡವನ್ನ ಇವರ ಮೇಲೆ ಹೇರಲಾಗಿತ್ತು ಅನ್ನುವಂಥದ್ದು ಕಲ್ಲೇಶ್ ಅವರು ಇಡಿ ಅಧಿಕಾರಿಗಳ ವಿರುದ್ಧ ಮಾಡಿರುವಂತಹ ಆರೋಪ. ಇಬ್ಬರ ಹೆಸರು ಬರೆದು ಸಹಿ ಹಾಕುವಂತೆ ತನ್ನ ಮೇಲೆ ಒತ್ತಡವನ್ನ ಹೇರಲಾಗಿತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಕ್ರಮ ವರ್ಗಾವಣೆಯಲ್ಲಿ ನಿನ್ನನ್ನು ಬಂಧಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದಾರಂತೆ. ಅಕ್ರಮವಾಗಿ ಹಣ ವರ್ಗಾವಣೆಯಲ್ಲಿ ನಿನ್ನನ್ನು ಕೂಡ ಬಂಧಿಸ್ತೀವಿ ಅಂತ ಹೇಳಿ 2 ವರ್ಷ ಬೇಲ್ ಸಿಗೋದಿಲ್ಲ ಅನ್ನುವಂತಹ ಧಮಕಿ ಕೂಡ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ಒಂದು FIR ನ ಸಂದರ್ಭದಲ್ಲಿ ಹೇಳಲಾಗಿದೆ. ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಅನ್ನುವಂತಹ ಇಬ್ಬರ ವಿರುದ್ಧ, ಇಬ್ಬರು ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಇಬ್ಬರು ಅಧಿಕಾರಿಗಳು ಸೇರಿ ಈ ರೀತಿಯಾಗಿ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಿ ಸೆಕ್ಷನ್ 351 ಸಬ್ ಕ್ಲಾಸ್ 2 ಮತ್ತು 352 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ 351 ಸಬ್ ಕ್ಲಾಸ್ 2 ಅಂದ್ರೆ ಜೀವ ಬೆದರಿಕೆಯನ್ನ ಹಾಕುವಂತಹ ಪ್ರಕರಣ, ಜೀವ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂಥದ್ದು. ಹಾಗೆಯೇ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಈ ಇಡೀ ಪ್ರಕರಣವನ್ನು ದಾಖಲಿಸಲಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಈ ಒಂದು ಪ್ರಕರಣವನ್ನ ದಾಖಲಿಸಲಾಗಿದೆ. ಹೀಗೆ ಇಡಿ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನೇರವಾದಂತಹ ಸಮರ ಇಲ್ಲಿ ಆರಂಭ ಆಗಿದೆ. ಇದನ್ನ ನಾವು ನೋಡ್ತಾ ಹೋದಾಗ ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನ ಸರ್ಕಾರ ಈಗಾಗಲೇ ಒಪ್ಪಿಕೊಂಡಿದೆ. ಹಗರಣ ನಡೆದಿದೆ, ಆದರೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವಂತಹ ಹಗರಣ ಅಂತ ಹೇಳಿ. ಆದರೆ ಮುಖ್ಯಮಂತ್ರಿಯವರು ಹಣಕಾಸು ಸಚಿವರಾಗಿರುವಂತಹ ಕಾರಣದಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಇನ್ವಾಲ್ವ್ಮೆಂಟೂ ಕೂಡ ಇದೆ ಅನ್ನುವಂಥದ್ದನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆಯಾ, ಅಥವಾ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ನಿಖರವಾದಂತಹ ಮಾಹಿತಿ ಇಡಿ ಕೈಯಲ್ಲಿ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಹಾಗೇನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಯವರ ಬಂಧನ ಆಗಬಹುದು ಅನ್ನುವಂತಹ ಭೀತಿಯೂ ಕೂಡ ಎದುರಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಡಿ ಗ್ಯಾಂಗ್ನ ಕ್ರೈಮ್ ಡೈರಿಯ ತನಿಖೆ ಈಗಾಗಲೇ ಪೊಲೀಸರು ಬಹಳ ತೀವ್ರ ಸ್ವರೂಪದಲ್ಲಿ ಮಾಡ್ತಾ ಬಂದಿದ್ದಾರೆ. ಈ ಡಿ ಗ್ಯಾಂಗ್ ಭೇಟಿಯ ಆ ಕ್ಷಣಗಳು ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರುವಂಥದ್ದು. ಈವರೆಗೆ ಎಲ್ಲೂ ಕೂಡ ಈ ಮಾಹಿತಿ ರಿವೀಲ್ ಆಗಿರಲಿಲ್ಲ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಮೊದಲಿಗೆ ಪೊಲೀಸರ ಎದುರುಗಡೆ ಒಂದು 4 ಜನ ಬಂದು ಸರೆಂಡರ್ ಆಗ್ತಾರೆ, ಅದಾದ ನಂತರ ಅಷ್ಟೇ ಪೊಲೀಸರಿಗೆ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಹೋದಾಗ ಅದು ದರ್ಶನ್ವರೆಗೂ ಕೂಡ ತಲುಪ್ತು ಹೇಳಿ. ಆದರೆ ವಿಚಾರ ಹಾಗಿರಲಿಲ್ಲ. ಇದು ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೋಡ್ತಾ ಹೋದಾಗ ಡಿ ಗ್ಯಾಂಗ್ನ ಕೊಲೆ ಕೇಸ್ನಲ್ಲಿ ದರ್ಶನ್ ಮನೆಯ ಕದ ತಟ್ಟಿದ್ದು ಹೇಗೆ ಅನ್ನುವಂತಹದರ ಬಗೆಗಿನ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರುವಂಥದ್ದು. ಯಾವಾಗ ಇಲ್ಲಿ ಒಂದು ಶವ ಪತ್ತೆಯಾಗುತ್ತೋ ಆ ಶವ ಪತ್ತೆ ಆದಲ್ಲಿಂದಲೇ ಶುರುವಾಗುತ್ತೆ ಪೊಲೀಸರ ತನಿಖೆ. ಯಾರೋ ಬಂದು ಸರೆಂಡರ್ ಆಗಲಿ ಅಂತೇಳಿ ಅವರು ಕಾಯ್ತಾ ಇರಲಿಲ್ಲ. ಆ ಅನಾಮಧೇಯ ಶವ ಐತಲ್ಲ, ಆ ಅನಾಮಧೇಯ ಶವ, ಬೀದಿ ಬದಿಯಲ್ಲಿ ಸಿಕ್ಕದಂತಹ ಶವ, ಆ ಶವವನ್ನ ನೋಡಿದ ತಕ್ಷಣವೇ ಪೊಲೀಸರಿಗೆ ಗೊತ್ತಾಗಿತ್ತು ಇದೊಂದು ಕೊಲೆ ಅಂತ. ಯಾಕಂದ್ರೆ ಅಷ್ಟೊಂದು ತೀವ್ರ ಸ್ವರೂಪದಲ್ಲಿ ಅಲ್ಲಿ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮೊದಲ ದೃಶ್ಯದಲ್ಲಿ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಬಹಳ ತೀವ್ರ ಸ್ವರೂಪದಲ್ಲಿ ಈತನನ್ನ ಥಳಿಸಿ ಈತನನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ. ಹೀಗಾಗಿನೇ ಆತನ ಆ ಅನಾಮಧೇಯ ಶವ ಜೂನ್ 8ನೇ ತಾರೀಕಿನಂದು ಕೊಲೆ ಆಗಿತ್ತಲ್ಲ, ಜೂನ್ 9ರಂದು ಇದಕ್ಕೆ ಸಂಬಂಧಪಟ್ಟಂತಹ ದೂರನ್ನ ಅಲ್ಲಿರುವಂತಹ ಓರ್ವ ಸೆಕ್ಯೂರಿಟಿ ಗಾರ್ಡ್ ದಾಖಲಿಸ್ತಾನೆ. ಇಂಥದೊಂದು ಶವ ಪತ್ತೆ ಆಗಿದೆ ಅಂತ ಹೇಳಿ ಆಗಿಂದಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಆರೋಪಿಗಳ ಸರೆಂಡರ್ಗೂ ಮೊದಲನೇ ಕ್ಲೂ ಸಿಕ್ಕಿತ್ತು. ರೆಡ್ ಕಲರ್ ಜೀಪ್ನ ಓಡಾಟದ ದೃಶ್ಯವನ್ನ ಮೊದಲಿಗೆ ಪತ್ತೆ ಹಚ್ಚುತ್ತಾರೆ. ಸ್ಕಾರ್ಪಿಯೋದ ವಿಡಿಯೋವನ್ನು ಅವರು ಟ್ರೇಸ್ ಮಾಡ್ತಾರೆ. 2 ವಾಹನಗಳ ನಂಬರ್ ಅನ್ನು ಕೂಡ ಟ್ರೇಸ್ ಮಾಡಿದ್ರು, ಖಾಕಿ ಅಂತ ಹೇಳಿ. ಆರೋಪಿಗಳ ಸರೆಂಡರ್ಗೂ ಮುನ್ನವೇ ಈ ಕಾರು ಎಲ್ಲಿಂದ ಹೊರಟು ಈ ಒಂದು ಪ್ರದೇಶಕ್ಕೆ ಬಂದಿದೆ, ಸುಮ್ನಹಳ್ಳಿಯವರೆಗೆ ಬಂದಿರೋದು ಎಲ್ಲಿಂದ ಇದು ಅನ್ನೋದನ್ನ ಟ್ರೇಸ್ ಮಾಡೋದಕ್ಕೆ ಪೊಲೀಸರು ಶುರು ಮಾಡಿದ್ರು. ಹೀಗಾಗಿ ಹಂತ ಹಂತವಾಗಿ ಅವರು CCTV ಫುಟೇಜ್ಗಳನ್ನು ಕೂಡ ತೆಗೆದುಕೊಂಡಿದ್ರು. ಯಾವ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನು ಸಾಗಿಸಿದ್ರು, ಯಾವ ಕಾರ್ನಲ್ಲಿ ಅದು ಬಂದು ಆ ಶವ ಅಲ್ಲಿಗೆ ಬಂದು ತಲುಪ್ತು, ಆ ಕಾರಿನ CCTV ಫುಟೇಜನ್ನು ಆಧರಿಸಿನೇ ಪೊಲೀಸರು ಒಂದೊಂದೇ ಅಂಶವನ್ನು ನೋಡ್ತಾ ಹೋಗ್ತಾರೆ. ಕಡೆಗೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ
ಇದು ಶುರುವಾಗಿರೋದು. ಇದರ ಮೂಲ ಇರುವಂಥದ್ದು ಪಟ್ಟಣಗೆರೆಯ ಶೆಡ್ ಅಂತೇಳಿ. ಪಟ್ಟಣಗೆರೆ ಶೆಡ್ವರೆಗೂ ಕೂಡ ಖಾಕಿ ತಲುಪಿದ ಸಂದರ್ಭದಲ್ಲಿನೇ ಮತ್ತೊಂದು ಕಡೆಯಲ್ಲಿ ಡಿ ಗ್ಯಾಂಗ್ ಅಲರ್ಟ್ ಆಗುತ್ತೆ. ಇದು ನಮ್ಮ ಬುಡಕ್ಕೆ ಬರ್ತಾ ಇದೆ ಅಂತೇಳಿ ಅವರು ಅನಾಮಧೇಯ ಶವವನ್ನು ಹಾಗೇನೆ ಡಿಸ್ಪೋಸ್ ಮಾಡಿ ನಂತರ ನೋಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಇದ್ರೆ, ಯಾವಾಗ ಪೊಲೀಸರು ಜಾಡು ಹಿಡ್ಕೊಂಡು ಪಟ್ಟಣಗೆರೆ ಶೆಡ್ವರೆಗೆ ತಲುಪಿದ್ರು, ಅದಾಗಿ 1-2 ಗಂಟೆಯ ಅಂತರದಲ್ಲಿನೇ ಅಲ್ಲಿಂದ ಈ ಡಿ ಗ್ಯಾಂಗ್ನ ಮೆಂಬರ್ಸ್ ಬಂದು ಸರೆಂಡರ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಜೂನ್ 9ರಂದು ಸ್ವಾಮಿ ಕೊಲೆ ಸಂಬಂಧವಾಗಿ ದೂರು ದಾಖಲಾಗುತ್ತೆ. ಏನು ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ, ಆತ ದೂರು ದಾಖಲಿಸ್ತಾನೆ. ಮೃತದೇಹ ಸಿಕ್ಕಿದ್ದ ಸ್ಥಳದ CCTVಯನ್ನ ಪೊಲೀಸರು ಮೊದಲಿಗೆ ತಲಾಶ್ ಮಾಡ್ತಾರೆ. ಅದರಲ್ಲಿ ಏನಿದೆ, ಏನಾದ್ರು ಕ್ಲೂ ಸಿಗುತ್ತಾ, ಎಲ್ಲಿಂದ ಬಂತು ಈ ಶವ ಅನ್ನೋದನ್ನ ಹುಡುಕ್ತಾರೆ. ರೆಡ್ ಕಲರ್ ಜೀಪ್ನ ಓಡಾಟದ ದೃಶ್ಯ ಅದೇ ಸಂದರ್ಭದಲ್ಲಿ ಅವರಿಗೆ ಪತ್ತೆ ಆಗುತ್ತೆ. ಅಲ್ಲೇ ಅವರಿಗೆ ಅನುಮಾನ ಶುರುವಾಗುತ್ತೆ, ಇದೇ ಈ ಬಾಡಿಯನ್ನ ಇಲ್ಲಿ ಡಿಸ್ಪೋಸ್ ಮಾಡಿರೋದು ಅಂತೇಳಿ. ಮೃತದೇಹ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನದ ವಿಡಿಯೋವನ್ನ ಅವರು ಟ್ರೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ರಿವರ್ಸಲ್ ಆಗಿ ಹೋಗ್ತಾರೆ. ಅಂದ್ರೆ ಅದು ಸುಮ್ನಹಳ್ಳಿಗೆ ಬಂದಿದ್ದು ಎಲ್ಲಿಂದ ಅನ್ನುವಂತಹ CCTVಗಳ ಮೂಲಕವಾಗಿ ಹೋಗ್ತಾರೆ. 2 ವಾಹನಗಳ ನಂಬರ್ ಅನ್ನು ಕೂಡ ಖಾಕಿ ಟ್ರೇಸ್ ಮಾಡುತ್ತೆ. ಇದು ಯಾರಿಗೆ ಸೇರಿರುವಂತಹ ವಾಹನ ಅನ್ನುವಂಥದ್ದನ್ನು ಕೂಡ ಟ್ರೇಸ್ ಮಾಡ್ತಾರೆ. ವಿನಯ್ ಹೆಸರಿನಲ್ಲಿದ್ದಂತಹ ರೆಡ್ ಕಲರ್ನ ಜೀಪ್ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಕೆಂಪು ಬಣ್ಣದ್ದು. ಹಾಗೆಯೇ ಪ್ರದೂಷ್ ಹೆಸರಿನಲ್ಲಿದ್ದಂತಹ ಸ್ಕಾರ್ಪಿಯೋ ವಾಹನ, ಈ 2 ವಾಹನಗಳು ಕೂಡ ಅವ್ರಿಗೆ ಟ್ರೇಸ್ ಆಗುತ್ತೆ. ಇದರ ಮೂಲಕವಾಗಿಯೇ ಶವ ಇಲ್ಲಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಯಾರಿಗೆ ಸಂಬಂಧಪಟ್ಟಿರುವಂಥದ್ದು ಅನ್ನೋದನ್ನ ಶೆಡ್ವರೆಗೂ ಕೂಡ ಹೋಗ್ತಾ ಅವ್ರು ಯಾವಾಗ RTO ಮೂಲಕವಾಗಿ ಆ ವಾಹನಗಳು ಯಾರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಅನ್ನೋದನ್ನು ಹುಡುಕ್ತಾರೋ ಅಷ್ಟೊತ್ತಿಗೆ ಈ ಗ್ಯಾಂಗ್ ಇಲ್ಲಿ ಅಲರ್ಟ್ ಆಗುತ್ತೆ. ಡಿ ಗ್ಯಾಂಗ್ ತಾನಾಗಿಯೇ ಬಂದು ತಪ್ಪೊಪ್ಪಿಕೊಳ್ಳುವಂತಹ ಕೆಲಸವನ್ನಾಗ್ಲಿ ಅಥವಾ ಸರೆಂಡರ್ ಆಗುವಂತಹ ಕೆಲಸವನ್ನಾಗ್ಲಿ ಮಾಡೋದಿಲ್ಲ. ಬದಲಿಗೆ ಪೊಲೀಸರು ಒಮ್ಮೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಹೊರಟಾಗ ಇಬ್ಬರ ಮೊಬೈಲ್ ನಂಬರನ್ನ ಆಧರಿಸಿ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಪ್ರದೂಷ್ ಮತ್ತು ವಿನಯ್ಗೆ ಸಂಬಂಧಪಟ್ಟಂತ ವಾಹನ ಅಂತ ಗೊತ್ತಾಗಿ ಅವರ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಆ ದಿನ ಶೆಡ್ನಲ್ಲಿ ಇಬ್ಬರ ಲೊಕೇಶನ್ ಕೂಡ ಪತ್ತೆಯಾಗಿತ್ತು. ಅಂದ್ರೆ ಜೂನ್ 8ರಂದು ಇವರಿಬ್ರು ಕೂಡ ಒಂದೇ ಸ್ಥಳದಲ್ಲಿದ್ರು, ಅದು ಪಟ್ಟಣಗೆರೆ ಶೆಡ್ನಲ್ಲಿ ಅನ್ನೋಂಥದ್ದು ಗೊತ್ತಾಗುತ್ತೆ. ಜೂನ್ 10ರ ಮಧ್ಯಾಹ್ನದ ವೇಳೆಗಾಗಲೇ ಸಂಪೂರ್ಣವಾದಂತಹ ಮಾಹಿತಿ ಪೊಲೀಸರ ಕೈಯಲ್ಲಿತ್ತು, ಈ ಶವ ಇಲ್ಲಿಂದ ಬಂದಿದೆ ಇಲ್ಲಿಗೆ ಅಂತ ಹೇಳಿ. ಜೂನ್ 10ರಂದು ಸಂಜೆ 3 ಬಂದು ಇದ್ದಕ್ಕಿದ್ದಂತೆ ಸರೆಂಡರ್ ಆಗ್ತಾರೆ. ಈ ಮೂಲಕ ತಪ್ಪೆಲ್ಲ ನಮ್ಮದೇ, ನಾವೇ ಕೊಂದಿರೋದು, ಫಿನಾನ್ಸ್ ವಿಚಾರಕ್ಕಾಗಿ ಕೊಂದಿದ್ವಿ. ರಾಘು, ನಿಖಿಲ್ ಮತ್ತು ಕಾರ್ತಿಕ್ ಈ 3 ಜನ ಬಂದು ಅಲ್ಲಿ ಶರಣಾಗತರಾಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಪಟ್ಟಂತೆ ನಾವು ಕೊಲೆ ಮಾಡಿದ್ದೀವಿ ಅಂತ ಅವರುಗಳಲ್ಲಿ ಹೇಳ್ಕೊಳ್ತಾರೆ ಪೊಲೀಸರ ಎದುರುಗಡೆ. 3 ಮೊದಲ ಹಂತದಲ್ಲಿ ಬಂದು ಸರೆಂಡರ್ ಆಗ್ತಾರೆ. ತಮ್ಮದೇ ಸ್ಟೈಲ್ನಲ್ಲಿ 3 ಕೂಡ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾರೆ. ಸುಮ್ಮನೆ ಯಾಕೆ ಹೋದ್ರಿ, ಕೇವಲ ಹಣಕಾಸು ವಿಚಾರಕ್ಕೆ ಕೊಂದ್ರ, ಯಾಕೆ ಪಟ್ಟಣಗೆರೆ ಶೆಡ್ವರೆಗೂ ಕೂಡ ಹೋಗಿದ್ರಿ ಅನ್ನುವಂತಹ ವಿಚಾರದಿಂದ ಹಿಡಿದು ವಿನಯ್ ಮತ್ತು ಪ್ರದೂಷ್ ಈ ಹೆಸರನ್ನ ಅವರ ಮುಂದಿಟ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಯಾವಾಗ ಈ ಇಬ್ಬರ ಹೆಸರುಗಳು ಮುನ್ನೆಲೆಗೆ ಬರುವಂಥದ್ದು ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿನೇ ದರ್ಶನ್ ಮತ್ತು ಪವಿತ್ರ ಹೆಸರು ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂದ್ರೆ ಫೈನಾನ್ಸ್ ವಿಚಾರಕ್ಕಾಗಿ ಗಲಾಟೆ ಆಗಿ ಅವನನ್ನು ಕೊಂದ್ವಿ ಅಂತ ಹೇಳುವಂತಹದ್ರ ಮೂಲಕವಾಗಿ ಮುಗಿಸೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅಷ್ಟೊತ್ತಿಗಾಗಲೇ ಪೊಲೀಸರ ಕೈಯಲ್ಲಿ ಪ್ರದೂಷ್ ಮತ್ತು ವಿನಯ್ನ ಹೆಸರಿತ್ತು. ಈ ಕಾರಣಕ್ಕಾಗಿಯೇ ಅವರು ಪ್ರದೂಷ್ ಮತ್ತು ವಿನಯ್ಗೂ ಇದಕ್ಕೂ ಏನು ಸಂಬಂಧ, ಅವರ ವಾಹನ ಯಾಕೆ ಬಳಕೆ ಆಯಿತು, ಅವರ ವಾಹನದಲ್ಲಿ ಯಾಕೆ ತಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಹೋದಾಗ ಆ ಗ್ಯಾಂಗ್ ಮೆಂಬರ್ಸ್ 3 ಜನ ಏನು ಸರೆಂಡರ್ ಆಗಿದ್ರಲ್ಲ, ರಾಘು, ಕಾರ್ತಿಕ್ ಮತ್ತು ನಿಖಿಲ್ ಏನು ಸರೆಂಡರ್ ಆಗಿದ್ರು, ಅವರುಗಳು ಹೇಳ್ತಾರೆ ಇಲ್ಲ ಇದು ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತ ಪ್ರಕರಣ ಅಂತೇಳಿ. ಹೀಗಾಗಿ ಜೂನ್ 11ರಂದು ಬೆಳಗ್ಗೆ ಇವರೆಲ್ಲರನ್ನೂ ಕೂಡ ಇಡೀ ಗ್ಯಾಂಗ್ ಅನ್ನ ಬಂಧಿಸುವಂತಹ ಕೆಲಸವನ್ನ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇಡೀ ಗ್ಯಾಂಗ್ ಅನ್ನ ಜೂನ್ 11ರಂದು ಖಾಕಿ ಬಂಧಿಸುತ್ತೆ. ಒಂದು ಪ್ರಕರಣವನ್ನು, ಒಂದು ಕೊಲೆ ಪ್ರಕರಣವನ್ನ ಯಾವ ಸ್ವರೂಪದಲ್ಲಿ ಟ್ರೇಸ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುವಂಥದ್ದು. ಅಂದ್ರೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ನಡೆದಿತ್ತು ಆರಂಭಿಕ ಹಂತದಲ್ಲಿ. ಹೇಗಾದರೂ ಮಾಡಿದ್ರಿಂದ ತಪ್ಪಿಸ್ಕೊಳ್ಬಹುದು, ಬಹಳ ಸುಲಭವಾಗಿ ತಪ್ಪಿಸ್ಕೊಳ್ಬಹುದು. ಈ ಕೊಲೆ ಕೇಸಿನಿಂದ ಯಾರಿಗೋ ಒಬ್ಬರಿಗೆ ಹೋಗಿ ಪೊಲೀಸರ ಎದುರುಗಡೆ ಒಂದು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಆ ಕಥೆಯ ಆಧಾರದ ಮೇಲೆ ಪೊಲೀಸರು ತನಿಖೆನ ಅಲ್ಲಿಗೆ ಮುಗಿಸಿ ಇವರು ಹೇಳಿರುವ ಕಾಗಕ್ಕ ಗುಬ್ಬಕ್ಕನ ಕಥೆಯ ಮೂಲಕವಾಗಿ ಕೊಲೆ ನಡೆದಿದೆ ಅಂತ ಹೇಳ್ಕೊಂಡು ಶರಾ ಬಡ್ದು ಬಿಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಏನು ಮಾಡಿದ್ರಲ್ಲ, ಅದು ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಪ್ರದೂಷ್ ಮತ್ತು ವಿನಯ್ ಬಿಟ್ಟಿದ್ದಂತಹ ಸಾಕ್ಷಿನೇ ಪ್ರಬಲವಾಗಿ ಪೊಲೀಸರಿಗೆ ಅಲ್ಲಿ
ಸಿಕ್ಕಿತ್ತು. ಇದು ಇವತ್ತಿನ ಚದುರಂಗ. ನಮಸ್ಕಾರ.